ಉಪ್ಸಾರು ಮುದ್ದೆ ಊಟ ಗೌಡ್ರ ಮನೆಗೆ ತಾಕತ್ ಕೊಡುವಂಥದ್ದು. ನಾನು ನನ್ನ ತವರ ಮನೆಗೆ ಬಂದಿದ್ದೇನೆ. ಉಪ್ಸಾರು ಮಾಡಿ ನಿಮಗೂ ಕೂಡ ತೋರಿಸ್ತಿದ್ದೀನಿ. ಫೇಮಸ್ಸು ಮಂಡ್ಯದಲ್ಲಿ ಉಪ್ಸಾರು ಮುದ್ದೆಗೆ. ನಾನು ಕೂಡ ಮಂಡ್ಯ ಜಿಲ್ಲೆ ಹೆಣ್ಮಗಳು. ನೋಡ್ತಾ ಇದ್ದೀರಲ್ಲ, ಮೊದಲಿಗೆ ನೀರಿಟ್ಟು ಅದಕ್ಕೆ ಹಸಿ ಕಾಳನ್ನ ಹಾಕಿ ನಂತರ 2 ಟೊಮೊಟೊನ ಇಲ್ಲಿ ದಪ್ಪದಾಗೆ ಹಚ್ಚಿ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನಿಲ್ಲಿ ಹಾಕೋತಿದ್ದೀನಿ. ನಂತರ ಕುಕ್ಕರ್ ಮುಚ್ಚಿ 2 ವಿಸಲ್ಲು ಕೂಗಿಸ್ಕೊತಿದ್ದೀನಿ. ನೆಕ್ಸ್ಟು ಮೈ ಜುಮ್ಮ ಅನ್ನೋ ಥರ ನಾನು ಉಪ್ಸಾರು ಖಾರ ಮಾಡ್ಕೊಳ್ಳೋದನ್ನ ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ಮೆಣಸಿನ್ಕಾಯಿ 10ರಿಂದ 20 ತಗೋಬೋದು. ನೀವು ಕಮ್ಮಿ ಮಾಡೋದಿದ್ರೆ 10 ತೊಗೊಂಡ್ರೆ ಸಾಕು. ನಾನಿವತ್ತು ಸ್ವಲ್ಪ ಖಾರನ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳಿ 20 ಮೆಣಸಿನ್ಕಾಯಿ ಹಾಗೂ 6 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಬಂದು ನಿಮಗೆ ಖಾರನ ಕೊಡುತ್ತೆ, ಹಾಗೆ ಗುಂಟೂರು ಮೆಣಸಿನ್ಕಾಯಿ ಒಳ್ಳೆ ಬಣ್ಣವನ್ನು ಕೊಡುತ್ತೆ ನಿಮ್ಮ ಉಪ್ಸಾರು ಖಾರಕ್ಕೆ ಅಂತ ಹೇಳ್ಬೋದು. ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಮುಂಚೆ ಎಲ್ಲ ಇದನ್ನು ಒಲೆಯಲ್ಲಿ ಸುಡ್ತಿದ್ರು, ಈಗೆಲ್ಲ ಗ್ಯಾಸ್ ಸ್ಟವ್ ಮೇಲೆ ಬಾಣಲಿನಲ್ಲಿ ಹುರ್ಕೋತೀವಿ. ಚೆನ್ನಾಗಿ ಉರಿತಾ ಇದ್ದ ಹಾಗೆ ಮೆಣಸಿನ್ಕಾಯಿ ಸ್ವಲ್ಪ ದಪ್ಪ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಮೆಣಸಿನ್ಕಾಯಿ ಚೆನ್ನಾಗಿ ಉರ್ತಿದೆ ಅಂತ, ಹಾಗೇನೆ ಅದ್ರ ಘಾಟು ಕೂಡ ಮೂಗು ಹೊಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಚೆನ್ನಾಗಿ ಫ್ರೈ ಆದ ತಕ್ಷಣ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಕೈ ಆಡಿಸಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮೆಣಸಿನ್ಕಾಯಿ. ನೆಕ್ಸ್ಟು ನನಗೆ ಒಳ್ಕಲ್ಲೆಲ್ಲ ಆಡ್ಸೋಕೆ ಬರೋಲ್ಲ, ಹಾಗಾಗಿ ಜಾಡಿಟ್ಟು ಜಾಡಿಗೆ ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣು ಹಾಕಿದ್ದೀನಿ. ಅದ್ರ ಜೊತೆಗೆ ಮೆಣಸಿನ್ಕಾಯಿನ ಬಿಡಿಸ್ಕೊತಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತೊಟ್ಟೆಲ್ಲ ತೆಗೆದು ನೀಟಾಗಿ ಮೆಣಸಿನ್ಕಾಯಿ ಬೇರೆ ತೊಟ್ಟು ಬೇರೆ ಮಾಡಿಕೊಂಡೆ. ಇವಾಗ ನಾನು ಬಿಡಿಸಿದಂಥ ಮೆಣಸಿನ್ಕಾಯಿನ ಜಾಡಿಗೆ ಹಾಕೋತಿದ್ದೀನಿ ವೀಕ್ಷಕರೇ. ಸಂಪೂರ್ಣವಾಗಿ ಅದರಲ್ಲಿ ಕೆಲವೊಂದು ಬೀಜ ಬಿಟ್ಕೊಂಡಿರುತ್ತೆ, ಬೀಜ ಸಮೇತ ಪೂರ್ತಿಯಾಗಿ ಜಾಡಿಗೆ ಹಾಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನೀವು ಒಳ್ಳಲ್ಲಿ ಆಡಿಸ್ತೀನಿ ಅಂದರೆ ಆಡಿಸ್ಬೋದು. ನೆಕ್ಸ್ಟ್ ನಾನಿಲ್ಲಿ ಮೆಣಸು 1 ಹಿಡಿ ತೊಗೋತಿದ್ದೀನಿ, ಹಾಗೆಯೇ ಜೀರಿಗೆ ಅರ್ಧ ಹಿಡಿ ತೊಗೋತಿದ್ದೀನಿ. ಜೀರಿಗೆ ಜಾಸ್ತಿ ಆದರೆ ಖಾರ ಕಹಿ ಹೊಡೆದಂಗೆ ಅನಿಸ್ಬಿಡುತ್ತೆ, ಜೀರಿಗೆನ ಲಿಮಿಟೆಡ್ ಆಗಿ ತೊಗೊಳ್ಳಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು 2 ದಳಗಳನ್ನ, ಅಂದರೆ 2 ಕಡ್ಡಿ ಕರಿಬೇವಿನ ಸೊಪ್ಪು ಅಂತಲೇ ಹೇಳ್ಬೋದು. ಹಾಗೆ ಅರ್ಧ ಹಿಡಿಯಷ್ಟು ಉಪ್ಪು. ಚಟ್ನಿಗೆ ಹಾಕೋದಕ್ಕಿಂತ ಸ್ವಲ್ಪ ಜಾಸ್ತಿ ಉಪ್ಪನ್ನ ಬಳಸಬೇಕು, ಯಾಕೆಂದರೆ ಸಾಂಬಾರ್ಗೆ ಆಡಿಸ್ಕೊಳ್ಳೋದ್ರಿಂದ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಆಲ್ರೆಡಿ ಮಿಕ್ಸಿಗೆ ಹಾಕಿದಂಥ ಪದಾರ್ಥದ ಜೊತೆಗೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ತಿದ್ದೀನಿ. ಹಾಗೆಯೇ ಮುಂಚೆನೇ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದಂಥ ಬೇಳೆ ಮತ್ತು ಟೊಮೊಟೊ ಏನಿತ್ತು ಅದರಲ್ಲಿ ಟೊಮೊಟೊನ ಸೆಪ್ರೇಟ್ ಮಾಡ್ಕೊತಿದ್ದೀನಿ ವೀಕ್ಷಕರೇ. ಸೆಪ್ರೇಟ್ ಆದ ಟೊಮೊಟೊನ ಬಿಟ್ಟು ಮಿಕ್ಸಿಗೆ ಏನು ಐಟಮ್ ಹಾಕಿದೆ ಅದು ಮಾತ್ರ, ಅಂದರೆ ಬೆಳ್ಳುಳ್ಳಿ, ಹುಣಸೆಹಣ್ಣು ಹಾಗೂ ಮೆಣಸಿನ್ಕಾಯಿ, ಕಾಯಿ ತುರಿನ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅಂದರೆ ಮಿಕ್ಸಿ ಮಾಡಿಕೊಂಡೆ. ಸ್ವಲ್ಪ ನುಣ್ಣಗೆ ಆಗೋಕ್ಕಾಗಿಲ್ಲ ಅಂದರೂ ತರಿ ಇದ್ದಾಗಲೇ ನೆಕ್ಸ್ಟ್ ಮೆಣಸು, ಜೀರಿಗೆ, ಉಪ್ಪನ್ನ ಸೇರಿಸಿ ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ಇದನ್ನು ಮಾಡಬೇಕಾದ್ರೆ ನೀವು ಯಾವಾಗ ನೀರಿನ ಅವಶ್ಯಕತೆ ಇರುತ್ತೋ ಆವಾಗ ಸ್ವಲ್ಪನೇ ಆ್ಯಡ್ ಮಾಡಬೇಕು. ಜಾಸ್ತಿ ನೀರನ್ನು ಒಂದೇ ಸಲ ಹಾಕೋದ್ರಿಂದ ಏನಾಗುತ್ತೆ, ನಿಮಗೆ ಖಾರ ಟೇಸ್ಟ್ ಬರೋದಿಲ್ಲ. ನೆಕ್ಸ್ಟು ಸ್ವಲ್ಪ ನೀರು, ಅಂದರೆ 3ರಿಂದ 4 ಸೌಟಷ್ಟು ನೀರು ಹಾಕಿ ಮತ್ತೆ ಮಿಕ್ಸಿ ಮಾಡಿ ಸ್ವಲ್ಪ ಮೇಲೆ ಕೆಳಗೆ ಮಾಡಬೇಕು. ಅದಾದಮೇಲೆ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು, ಬೇಳೆ ಸಾರಾದರೆ ಬೇಳೆ ನೀರನ್ನು ಹಾಕ್ಕೊಳ್ಳಿ, ಹಸಿ ಕಾಳಾದರೆ ಹಸಿ ಕಾಳು ನೀರನ್ನು ಹಾಕ್ಕೊಂಡು, ಬೆಂದಿರೋ ನೀರು ಹಾಕ್ಕೊಂಡ್ರೆ ಖಾರ ಬೇಗ ಕೆಟ್ಟೋಗಲ್ಲ ಅಂತ ಹೇಳಿ ಬೇಯಿಸಿರೋ ನೀರನ್ನ ಹಾಕ್ಕೊಳ್ಳೋದು. ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ, ಸುಮಾರಾಗಿ ನುಣ್ಣಗೆ ಆದ ತಕ್ಷಣವೇ ನೆಕ್ಸ್ಟ್ ಸೊಪ್ಪು, ಅಂದರೆ ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ರುಬ್ತಿದ್ದೀನಿ. ನಾನು ಹೇಳ್ದಾಗೆ ನೀವು ಕೂಡ ಮಾಡಿದ್ರೆ ಉಪ್ಸಾರು ಖಾರ ಗಮ್ ಅಂತ ರೆಡಿ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಮತ್ತೆ ಸ್ವಲ್ಪನೇ 1-2 ಸೌಟಷ್ಟು ನೀರು ಸಾಕು, ಹಾಕಿ ಚೆನ್ನಾಗಿ ರುಬ್ಬಿದ್ರೆ ನೋಡ್ತಾ ಇದ್ದೀರಲ್ಲ, ಪಟಾಪಟ್ ಅಂತ ಉಪ್ಸಾರು ಖಾರ ರೆಡಿ ಆಯಿತು. ಮಂಡ್ಯ ಜಿಲ್ಲೆಯ ಫೇಮಸ್ ಉಪ್ಸಾರು ಖಾರ, ಸೊಪ್ಪು ಮುದ್ದೆ ಸಾಂಬಾರುಗಳಿಗೂ ಇದೇ ಉಪ್ಸಾರು ಖಾರನ ಬಳಸೋದು. ನೋಡ್ತಾ ಇದ್ರಲ್ಲ, ಈಗ ಖಾರ ರೆಡಿಯಾಗಿದೆ. ಖಾರನ ಸೈಡ್ಗೆ ಎತ್ತಿಟ್ಕೊಂಡು ಜಾಡ್ಗೆ ಸ್ವಲ್ಪ ಆಲ್ರೆಡಿ ಎತ್ತಿಟ್ಕೊಂಡಿದ್ದಂಥ ಟೊಮೊಟೊ ಏನಿತ್ತು ಅದನ್ನು ಆ್ಯಡ್ ಮಾಡಿಕೊಂಡು, ಹಾಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮತ್ತೆ ಮಿಕ್ಸಿ ಮಾಡಿಕೊಂಡು ಈ ಕಾಳು ಬೆಂದಿದ್ದ ನೀರಿಗೆ ಬಗ್ಗಿಸ್ಕೊತಾ ಇದ್ದೀವಿ. ನೋಡ್ತಾ ಇದ್ರಲ್ಲ, ಎಷ್ಟು ನೀಟಾಗಿ ಪೇಸ್ಟ್ ಥರ ಆಗಿ ಖಾರ ಮತ್ತು ಟೊಮೊಟೊ ಮಿಕ್ಸು ಅಂತ ಹೇಳ್ಬೋದು. ನೋಡ್ತಾ ಇದ್ರಲ್ಲ, ಇವಾಗ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನು ನೀವು ನೀರು ಹಾಕಿ ಹೆಚ್ಚಿಸ್ಕೋಬೋದು. ಮತ್ತೆ ಸ್ವಲ್ಪ ಖಾರ ಏನಾದರೂ ಬೇಕು ಅಂದರೆ ನೀರು ಜಾಸ್ತಿ ಹಾಕಿದ್ರೆ ಖಾರವನ್ನು ಹಾಕಬೇಕು. ನಮಗೆ ಇಲ್ಲಿ ಇಷ್ಟೇ ಸಾಕು ಅಂತ ಅನಿಸ್ತು, ಯಾಕೆಂದರೆ ನಾವು ಇದಕ್ಕೆ ಸ್ವಲ್ಪ ಟೇಸ್ಟ್ ನೋಡಿದಾಗ ಸಾಲ್ಟ್ ಬೇಕು ಅನ್ನಿಸ್ತು. ಸಾಲ್ಟ್ನ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸಿದ್ವಿ. ಚೆನ್ನಾಗಿ ಕುದಿಸಿದಾಗ ಉಪ್ಪು ಸಾಂಬಾರು ರೆಡಿ ಆಯಿತು. ಗಮ್ ಅಂತ ಉಪ್ಸಾರು ಜೊತೆಗೆ ರಾಗಿ ಮುದ್ದೆ, ರೈಸು, ಸ್ವಲ್ಪ ಖಾರ, ಹಾಗೆ ಒಂದು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಗೌಡ್ರ ಮನೆ ಊಟ ಅಂದರೆ ಹಿಂಗೆ ಅನಿಸುತ್ತೆ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಮ್. ಥ್ಯಾಂಕ್ ಯು.